ಇವತ್ತು ನಾವು ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಡೀತಾ ಇರುವಂಥದ್ದು ಟೋಟಲಿ ಶಿಷ್ಯತ್ವದ ತರಬೇತಿ. ಎಲ್ಲ ಕಡೆ ಮೆಸೇಜ್ ಕೇಳಿ ಒಂದು ಬುಕ್ಕಲ್ಲಿ ಬರ್ಕೊಂಡು ಹೋಗ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಹಳೆ ಸ್ವಭಾವನೇ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಬರೋದೇ ಬೇಡ. ಇಲ್ಲಿ ನಮ್ಮನ್ನ ಇಲ್ಲಿ ನಾವು ಕರೆಕ್ಷನ್ ಮಾಡ್ಕೊಳಕ್ಕೆ ಬರ್ತಿರೋದು. ಯಾರು 100ಕ್ಕೆ 100 ಪರ್ಫೆಕ್ಟ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ಪರ್ಫೆಕ್ಟ್ ಅಲ್ಲ, ಇಲ್ಲಿ ಕೂತಿರೋ ಯಾರು ಪರ್ಫೆಕ್ಟ್ ಅಲ್ಲ. ಯೇಸು ಸ್ವಾಮಿ ಒಬ್ಬರೇ 100ಕ್ಕೆ 100 ಪರ್ಫೆಕ್ಟು. ಕರೆಕ್ಟ್ ಅಲ್ವಾ? ಬ್ರದರ್ಗೆ ನಾನು ಹೇಳ್ತಾ ಇದ್ದೆ, ಉಜ್ಜ ಎಲ್ಲರಿಗೂ ಗೊತ್ತಲ್ಲ, ಉಜ್ಜ ದೇವ್ರು ಉಜ್ಜನ ಏನಿಗೆ ಕೊಡಿದ್ರು? ನೀವು ಸೈಲೆಂಟ್ ಆಗಿರಿ. ಏನಿಗೆ ಕೊಡಿದ್ರು? ಏನಿಗೆ ಇಟ್ಕೊಂಡ? ಏನಿಗೆ ಇಟ್ಕೊಂಡ ಅವನು? ಗೊತ್ತಿಲ್ವಾ ಅವನಿಗೆ ಹಿಡ್ಕೋಬಾರ್ದು ಅಂತ? ಅವನು ಗೊತ್ತಿಲ್ವಾ ಹಿಡ್ಕೋಬಾರ್ದು ಅಂತ? ಗೊತ್ತಿಲ್ವಾ ಅವ್ನಿಗೆ ಹಿಡ್ಕೋಬಾರ್ದು ಅಂತ ಹೇಳಿ. ಏನಕ್ಕೆ ಹಿಡ್ಕೊಂಡ? ನಾವ್ ಅನ್ಕೋತೀವಿ ಎತ್ತಿನ ಗಾಡಿ ಮೇಲೆ ಇಟ್ಬಿಟ್ರು ಮಂಜು ಶಾಪಟ್ಟಿಗೆನ ಉಜ್ಜ ಮಾತ್ರ ಹೊಡ್ಕೋಯ್ತಿದ್ದ ಆಟ, ನಡಿ ಅನ್ಕೊಂಡು ಅಂತ. ಅದಕ್ಕೆ ಬಿದ್ದೋಗ್ಬಿಡು. 1000 ಜನ ಅವ್ರೆ ಅಲ್ಲಿ, 1000 ಜನಕ್ಕೆ ಇಲ್ದಾರ ಆಸಕ್ತಿ, ಇವನಿಗೆ ಮಾತ್ರ ಏನಕ್ಕೆ ಹಿಡ್ಕೊಳಕ್ಕೆ? 1000 ಜನಕ್ಕೆ ಇಲ್ದಿರ ಆಸಕ್ತಿ ಇವನಿಗೆ ಮಾತ್ರ ಹಿಡ್ಕೊಳ್ಳೋದು ಎಲ್ಲಿಂದ ಬಂತು? ಸಲಗೆ ಮೊದಲನೇ ತಿಂಗಳು ಎಲ್ಲ ವಾವ್ ಸೂಪರ್ ಬ್ರದರ್, ಹಂಗೆ ಬ್ರದರ್ ಹಿಂಗೆ ಬ್ರದರ್. ಎರಡನೇ ತಿಂಗಳು ವಾ ಹಂಗೆ ಕಟ್ಟಾಯ್ತು. ಅರ್ಥ ಆಯ್ತಿದ್ಯಾ? ಸಲಗೆ ದೇವ್ರ ವಿಷಯದ ಕುರಿತು ವಿಷಯ ಕಲ್ತು ನಾವು ಹೆಂಗೆ ದೇವ್ರಿಗೋಸ್ಕರ ನಿಂತ್ಕೋಬೇಕು ಅನ್ನೋ ವಿಚಾರಗಳು ಗೊತ್ತಿಲ್ಲ ಇನ್ನು. ನಾವು ನಿಂತ ನೀರಾಗಿ ಇದ್ಕೊಂಡು ಹರಿಯ ನೀರು ಅಂತ ನಾವು ಭ್ರಮೇಲಿ ಹೋಗ್ತಾ ಇದೀವಿ ಇವತ್ತು. ಸಲಿಗೆ ಇದೆ ಗೊತ್ತಾ? ಅದು ಎಷ್ಟು ಡೇಂಜರ್ ಗೊತ್ತಾ? ಅದಕ್ಕೆ ಅವ್ನ ಜೀವ ಹೋಗಿದ್ದಲ್ಲಿ. ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ, ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಏನೇನೆಲ್ಲ ನಡೀತು ಆ ಸೀನಲ್ಲಿ, ನಿಜವಾಗ್ಲೂ ಏನು ನಡೀತು ಅಂತ. ಸಬ್ಜೆಕ್ಟ್ ಅದಲ್ಲ, ಅದಕ್ಕೇನೆ